ಇದರಲ್ಲಿ ಸಂಪಾದನೆ ಜಾಸ್ತಿ ಸರ್. ಹಂಗೆ ಇದು ATM ತರ ಸರ್ ಮಾಡೋದು ಹೊಟ್ಟೆಪಾಡಿಗೆ. ತಲೆಗೆ ಅಂಟ್ಕೊಂಡಿರೋ ಕಿವಿ ಭಾಗ ಏನಿದೆಯಲ್ಲ ಇಲ್ಲಿ ಹಿಡಿದಾಗ ಬಿಸಿಯಾಗಿ ಸುಡಬಾರ್ದು. ಇದು ಬೆರಳು ನಾಲಿಗೆ ಮೇಲೆ ಇಟ್ಟಾಗ ಬಿಸಿ ಸುಡಬಾರ್ದು. ಬಿಸಿ ಬಿಸಿ ಹತ್ತಾ ಇದೆ ಅಂದ್ರೆ ಸಿರೋಯಿ, ಸೋಜತ್, ಗುಜರಿ, ಕೋಟಾ, ಹಂಸ, ಬೋಯರು, ಜಮ್ನಾಪರಿ, ತೋತಾಪರಿ ಇದರೆಲ್ಲಕ್ಕಿಂತ ಲಾಸ್ ಆಗಲ್ಲ. ಮಳೆ, ಚಳಿ, ಬಿಸಿಲು ಎಲ್ಲಾ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ. ಗರ್ಭಕೋಶ ದೊಡ್ಡದಿರುತ್ತೆ. ಆ ಕಾರಣಕ್ಕೆ 2 ರಿಂದ 3 ಮರಿ ಕೊಡುತ್ತೆ. 14 ತಿಂಗಳಿಗೆ 2 ಸರ್ತಿ ಮರಿ ಹಾಕುತ್ತೆ. ಮಾಡಿದ್ರೆ ಪ್ರೆಗ್ನೆಂಟ್ ಮೇಕೆಗಳೇ ಮಾಡಿ. ಗಂಡು ಮರಿಯಲ್ಲಿ ಏನಾಗುತ್ತೆ, ತಂದ್ರೆ ಬೆಳೆಸಿದ್ರೆ ಮಾರಿದ್ರೆ ದುಡ್ಡು ಬಂತು, ಮೇಕೆ ಹೋಯ್ತು, ಫಾರ್ಮ್ ಖಾಲಿ. ಪ್ರೆಗ್ನೆಂಟ್ ಆಡಲ್ಲಿ ನಿಮಗೆ ಸಂಪಾದನೆ ಜಾಸ್ತಿ. 6 ತಿಂಗಳಿಗೆ ಒಂದು ಬ್ಯಾಚ್ ಹೋಯ್ತು, ಮತ್ತೆ ನೆಕ್ಸ್ಟ್ 6 ತಿಂಗಳಿಗೆ ಒಂದು ಬ್ಯಾಚ್ ಹೋಯ್ತು, ಮರಿಗಳು ಆಗ್ತಾ ಇರುತ್ತೆ, ಮರಿಗಳು ಸೇಲ್ ಮಾಡ್ತಾ ಇರ್ಬೋದು, ದುಡ್ಡು ಬರ್ತಾ ಇರುತ್ತೆ. ಇದ್ರ ಮಾಂಸ ತುಂಬಾ ಡಿಲಿಷಿಯಸ್ ಆಗಿರುತ್ತೆ. ಹೆಣ್ಣೊಂದು 25, ಗಂಡೊಂದು 25 ಆರಾಮಾಗಿ 4 ರಿಂದ 6 ಲಕ್ಷ ಮಾಡ್ಬೋದು ಸರ್ 6 ತಿಂಗಳಿಗೆ. 2ನೇ ಸೋಲು 3ನೇ ಸೋಲು ಪ್ರೆಗ್ನೆಂಟ್ ಇರೋಂಥದ್ದು ತೊಗರಿ ಹೊಟ್ಟು 2 ಮಂತ್ಸ್ ಆಗಷ್ಟು ಕೊಡ್ತೀನಿ. ಎಲ್ಲ ಫ್ರೀ ಆಫ್ ಕಾಸ್ಟ್ ಸರ್, ಏನು ದುಡ್ಡು ತಗೊಳ್ಳಲ್ಲ. ಅದಕ್ಕೆ ಮಿನಿಮಮ್ ಒಂದು 30 ಇದ್ರೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಮಾಡ್ತೀನಿ ನಾನು. ಒಂದು ಪ್ರೆಗ್ನೆಂಟ್ ಆಡು ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ, ದುಡ್ಡು ತಗೊಳ್ಳಲ್ಲ ಅದಕ್ಕೆ. ಇದು ಏನಿದೆಯಲ್ಲ ಸರ್, ಇದು ಉಸ್ಮಾನಾಬಾದಿ, ಪ್ಯೂರ್ ಉಸ್ಮಾನಾಬಾದಿ. ಇಲ್ಲಿ ಹೋಗ್ತಾ ಇದೆಯಲ್ಲ, ಇದು 3rd ಲ್ಯಾಕ್ಟೇಷನ್, 3ನೇ ಸೋಲು ಪ್ರೆಗ್ನೆಂಟ್ ಇರೋಂಥದ್ದು. ಇದು ಉಸ್ಮಾನಾಬಾದಿ. ಉಸ್ಮಾನಾಬಾದಿ ನೀವು ಕಂಡುಹಿಡಬೇಕಂದ್ರೆ ಸ್ವಲ್ಪ ಕತ್ತು ಉದ್ದಾಗಿರುತ್ತೆ, ಕೊಂಬು ಹಿಂದೆ ಬಾಗಿರುತ್ತೆ. ಇದು ಪ್ಯೂರ್ ಉಸ್ಮಾನಾಬಾದಿ ಸರ್. ಇದು ತುಂಬಾ ಕಷ್ಟ ಅಲ್ಲ? ಸ್ವಲ್ಪ ವೇಟ್ ಜಾಸ್ತಿ ಬರುತ್ತೆ ಉಸ್ಮಾನಾಬಾದಿ. ಇದು ಸೊಂಟನೂ ಸ್ವಲ್ಪ ಅಗಲಿರುತ್ತೆ. ಸೊಂಟ ಅಗಲಿರೋದ್ರಿಂದ ಗರ್ಭಕೋಶ ದೊಡ್ಡದಿರುತ್ತೆ. ಆ ಕಾರಣಕ್ಕೆ 2 ರಿಂದ 3 ಮರಿ ಕೊಡುತ್ತೆ ಸರ್. ಇದೇನು 2 ರಿಂದ 3 ಕೊಡುತ್ತೆ. ಹಳೇದಾದಂಗೆ ಜಾಸ್ತಿನೂ ಕೊಡುತ್ತೆ. ಸೊ ಹಾಲು ಸಫಿಷಿಯಂಟ್ ಆಗುತ್ತೆ ಅದಕ್ಕೆ. ಇದರಲ್ಲಿ ಕಲರ್ಸು ಬೇರೆ ಬೇರೆ ಇರುತ್ತೆ? ಇಲ್ಲ, ಉಸ್ಮಾನಾಬಾದಿ ಬರೀ ಬ್ಲ್ಯಾಕ್ ಒಂದೇ ಬರೋದು. ಬ್ಲ್ಯಾಕ್ ಮಾತ್ರ ಬರುತ್ತೆ. ಸೊ ಕಂಡಿಡಿಯಕ್ಕೆ ತುಂಬಾ ಈಸಿ. ಎಸ್ ಸರ್. ಕಲರ್ ಅಲ್ಲಿ ಇರೋದು ಇದರಲ್ಲಿ ಮಿಕ್ಕಿದೇನು ಕಲರ್ ಅಲ್ಲಿ ಇದೆಲ್ಲ ನಾಟಿ ಸರ್. ಉಸ್ಮಾನಾಬಾದಿ ಕಮ್ಸ್ ಓನ್ಲಿ ಇನ್ ಝೆಡ್ ಬ್ಲ್ಯಾಕ್ ಕಲರ್. ಝೆಡ್ ಬ್ಲ್ಯಾಕ್. ಎಸ್ ಸರ್. ಅಲ್ಲಿ ಒಂದೊಂದು ವೈಟ್ ಪ್ಯಾಚಸ್ ಇರುತ್ತೆ, ಬಟ್ ಕಲರ್ ಈ ತರ ನೋಡಿ ಎಲ್ಲಿದೆಯಲ್ಲ, ಇದು ಈ ತರ ಬಂದ್ರೆ ದಿಸ್ ಇಸ್ ನಾಟ್ ಉಸ್ಮಾನಾಬಾದಿ. ಇದು ಉಸ್ಮಾನಾಬಾದಿ ಅಲ್ಲ, ಇದು ನಾಟಿ ಮೇಕೆ. ಇನ್ನೊಂದೇನಂದ್ರೆ ಅದರದ್ದು ಪ್ರೊಡಕ್ಟಿವಿಟಿ ಅಂದ್ರೆ ಮರಿಗಳು ಹಾಕೋ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಮತ್ತೆ ವರ್ಷಕ್ಕೆ ಅಂದ್ರೆ 14 ತಿಂಗಳು, ಒಂದು 2 ತಿಂಗಳು ಗ್ಯಾಪ್ ತಗೊಳುತ್ತೆ ಮಧ್ಯದಲ್ಲಿ. ಪ್ರತಿ ಅಂದ್ರೆ 14 ತಿಂಗಳಿಗೆ 2 ಸರ್ತಿ ಮರಿ ಹಾಕುತ್ತೆ. 2 ಸರ್ತಿ? ಎಸ್ ಸರ್. ಅಂದ್ರೆ ವರ್ಷಕ್ಕೆ 2 ಸರ್ತಿ ಅಂದಂಗೆ ಲೆಕ್ಕ ಇದು. ಸೊ 2 ಸರ್ತಿ ಮರಿ ಅಂದ್ರೆ ಅದರಲ್ಲಿ ಏನಾಗುತ್ತೆ ಸರ್, 1 ಸರ್ತಿಗೆ 2 ಮರಿ ಹಿಡ್ಕೊಳ್ಳಿ, ವರ್ಷಕ್ಕೆ 4 ಮರಿ ಆಯಿತು. ಇದು 6 ಮರಿ ಕೊಡುತ್ತೆ ಆ್ಯಕ್ಚುಲಿ ವರ್ಷಕ್ಕೆ. ಅಂದರೆ ವರ್ಷ ಅಂದರೆ ಒಂದು 14 ಮಂತ್ಸ್. ಈಗ ಕೆಲವೊಬ್ಬರು ಬರೀ ಗಂಡು ಮರಿನೇ ಮಾಡ್ತಾರೆ. ಗಂಡು ಮರಿ ತರ್ತಾರೆ, ಒಂದು 6 ತಿಂಗಳು 7-8 ತಿಂಗಳದು ತಂದುಬಿಟ್ಟು 4 ತಿಂಗಳು ಸಾಕ್ತಾರೆ. ಸಾಕಿದ ಮೇಲೆ ಮತ್ತೆ ಮಾರ್ತಾರೆ. ಗಂಡು ಮರಿಗಳೆಲ್ಲ ಸೇಲ್ ಆದಮೇಲೆ ಕೈಯಲ್ಲಿ ದುಡ್ಡು ಇರುತ್ತೆ, ಹೊರತಾಗಿ ಏನೂ ಉಳಿಯಲ್ಲ. ಮೇಕೆಗಳೆಲ್ಲ ಹೋಗಿರುತ್ತೆ, ಮತ್ತೆ ಏನು ಉಳಿಯಲ್ಲ. ಮತ್ತೆ ಅದೇ ದುಡ್ಡು ನೀವು ಸೇಮ್ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಸರ್. ಆ ಖರ್ಚು ಈ ಖರ್ಚು ಅಂತ ಸ್ವಲ್ಪ ದುಡ್ಡು ಅದರಲ್ಲಿ ಡೈಲ್ಯೂಟ್ ಆಗಿ ಹೋಗುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದೇನೆಂದರೆ, ಮಾಡಿದ್ರೆ ಪ್ರೆಗ್ನೆಂಟ್ ಮೇಕೆಗಳೇ ಮಾಡಿ. ಯಾಕಂದರೆ ಈಗ ಪ್ರೆಗ್ನೆಂಟ್ ಮೇಕೆ ನೀವು ತಂದಿರ್ತೀರಾ, ಏನೋ ಒಂದು 4 ಲಕ್ಷ 5 ಲಕ್ಷ ಹಾಕಿ ತರ್ತೀರಾ. ಅದು ಒಂದು 6 ಮಂತ್ ನಿಮ್ಮ ಹತ್ರ ಬಂದು 1 ತಿಂಗಳು 2 ತಿಂಗಳಲ್ಲಿ ಮರಿ ಹಾಕುತ್ತೆ. ಸೇಲ್ ಆದ ತಕ್ಷಣ ಅದು ಮರಿಗಳು 6 ತಿಂಗಳಿಗೆ ಸೇಲ್ ಆಗುತ್ತೆ. ಮತ್ತೆ ಒಂದೊಂದು ಲಾಟ್ ರೆಡಿ ಆಗಿರುತ್ತೆ. ಹಾಗೆ ಇದು ATM ಥರ ಸರ್, ರೊಟೇಷನ್ ಆಗ್ತಾನೆ. ಅಂದರೆ ಈಗ ಇದು 6 ತಿಂಗಳಿಗೆ ಒಂದು ಬ್ಯಾಚ್ ಹೋಯ್ತು, ಮತ್ತೆ ನೆಕ್ಸ್ಟ್ 6 ತಿಂಗಳಿಗೆ ಒಂದು ಬ್ಯಾಚ್ ಹೋಯ್ತು. ನಿಮ್ಮದು 1 ವರ್ಷದಲ್ಲೇ ಹಾಕಿರೋ ದುಡ್ಡೆಲ್ಲ ರಿಟರ್ನ್ ಬಂದುಬಿಡುತ್ತೆ. ಮತ್ತೆ ನಿಮ್ಮ ಹತ್ರ ಏನು ಉಳಿದಿದೆ ಅಲ್ಲಿ, ಮತ್ತೆ ತಾಯಿಗಳಿದೆ ನಿಮ್ಮ ಹತ್ರ. ಸೊ ಅದು ಮತ್ತೆ ಮರಿ ಕೊಡ್ತಾ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ನಿಮಗೆ ದುಡ್ಡು ಫ್ಲೋ ಆಗ್ತಾ ಇರುತ್ತೆ ಸರ್. ಗಂಡು ಮರಿಯಲ್ಲಿ ಏನಾಗುತ್ತೆ, ತಂದರೆ ಬೆಳೆಸಿದ್ರೆ ಮಾರಿದ್ರೆ ದುಡ್ಡು ಬಂತು, ಮೇಕೆ ಹೋಯ್ತು, ಫಾರ್ಮ್ ಖಾಲಿ. ಸೊ ಇದರಲ್ಲಿ ಏನಾಗುತ್ತೆ, ಮರಿಗಳು ಸೇಲ್ ಮಾಡ್ತಾ ಇರ್ಬೋದು. ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು 50 ಮರಿ ಇದೆ. 50 ಮರಿಯಲ್ಲಿ ಒಂದು 10 ಮರಿ ಹೆಣ್ಣು ಇಟ್ಕೊಳ್ಳಿ ನಿಮ್ಮ ಹತ್ರ, 40 ಮರಿ ಮಾರಿಬಿಡಿ, ಹೆಣ್ಣಾಗಲಿ ಗಂಡಾಗಲಿ. ಸೊ ಸೇಲ್ ಆದಮೇಲೆ ಅದು ಉಳಿದಿರೋ 10 ನೀವೇನು ಇಟ್ಕೊಂಡಿರ್ತಾರೆ ಹೆಣ್ಣುಮರಿಗಳು, ಅದು ಮತ್ತೆ ದೊಡ್ಡದಾಗುತ್ತೆ, ಮತ್ತೆ ಪ್ರೆಗ್ನೆಂಟ್ ಆಗುತ್ತೆ, ಮತ್ತೆ ಮರಿ ಆಗುತ್ತೆ, ಮತ್ತೆ ಬೆಳೆಯುತ್ತೆ. ಇದರಲ್ಲಿ ಸಂಪಾದನೆ ಜಾಸ್ತಿ ಸರ್ ಪ್ರೆಗ್ನೆಂಟ್ ಅಲ್ಲಿ. ಸೊ ಈಗ ಬೇರೆ ಬೇರೆ ಜಾತಿ ಬೇರೆ ಬೇರೆ ಬ್ರೀಡ್ ಮರಿಗಳೆಲ್ಲ ಇದೆ. ಉಸ್ಮಾನಾಬಾದ್ನ ಸಾಕೋದ್ರಿಂದ ಏನು ಉಪಯೋಗ ಸರ್? ಉಪಯೋಗ ಅಂದರೆ ದುಡ್ಡು ಜಾಸ್ತಿ ಸಂಪಾದನೆ ಮಾಡ್ಬೋದು. ನೋಡಿ ಸರ್, ಮಾಡೋದು ಎದ್ರ ಸಲುವಾಗಿ ನಾವು ಮಾಡೋದು ಹೊಟ್ಟೆಪಾಡಿಗೆ. ಹೊಟ್ಟೆಪಾಡಿಗೆ ಮಾಡ್ಬೇಕಂದ್ರೆ ದುಡ್ಡು ಬೇಕು. ದುಡ್ಡು ಸಂಪಾದನೆ ಮಾಡ್ಬೇಕಂದ್ರೆ ನಾನು ಸಜೆಸ್ಟ್ ಮಾಡೋದು, ಫಾಸ್ಟ್ 12-14 ವರ್ಷದಿಂದ ಮಾಡ್ತಾ ಇದೀವಿ. ನನ್ನ ಸಜೆಷನ್ ಏನಂದ್ರೆ, ಪ್ರೆಗ್ನೆಂಟ್ ಆಡಲ್ಲಿ ನಿಮಗೆ ಸಂಪಾದನೆ ಜಾಸ್ತಿ. ಮರಿಗಳು ಆಗ್ತಾ ಇರುತ್ತೆ, ಮರಿಗಳು ಸೇಲ್ ಮಾಡ್ತಾ ಇರ್ಬೋದು, ದುಡ್ಡು ಬರ್ತಾ ಇರುತ್ತೆ. ಇದು ನನ್ನ ಮೇನ್ ಕಾನ್ಸೆಪ್ಟ್. ತೂಕ ಯಾವುದಂದ್ರೆ ನೋಡಿ ಸರ್, ಈಗ ನೀವು ಡಿಪೆಂಡ್ ಅಪಾನ್ ನಿಮ್ಮ ಫೀಡಿಂಗು. ನೀವು ಚೆನ್ನಾಗಿ ಅದಕ್ಕೆ ಉದ್ದಿನಬೇಳೆ, ಮೆಕ್ಕೆಜೋಳ ಮತ್ತು ಸೋಯಾ ಕಾಳು ಮತ್ತು ಹೈ ಪ್ರೋಟೀನ್ ಇರೋಂಥ ಕಾಳುಗಳು ನೀವು ಚೆನ್ನಾಗಿ ಫೀಡ್ ಮಾಡಿದ್ರೆ ಅದು ಚೆನ್ನಾಗಿ ಗ್ರೋತ್ ಬರುತ್ತೆ. ತಿಂಗಳಿಗೆ 4 kg 5 kg ಬರ್ಬೋದು. ಹೈಯೆಸ್ಟ್ ಉಸ್ಮಾನಾಬಾದಿ ಮೇಲ್ ನನ್ನ ಹತ್ರ ಇತ್ತು 95 kg ಇದು, ಮತ್ತು ಫೀಮೇಲ್ 70 kg ತನಕ ನಾನು ನೋಡಿದ್ದೀನಿ. ಉಸ್ಮಾನಾಬಾದಿನಲ್ಲಿ ಫ್ಯಾಟ್ಸ್ ಜಾಸ್ತಿ ಇರಲ್ಲ. ಇನ್ನೊಂದು ಗಂಡು ಮರಿ ಏನಿರುತ್ತಲ್ಲ, ಇದ್ರ ಮಾಂಸ ತುಂಬ ಡಿಲಿಷಿಯಸ್ ಆಗಿರುತ್ತೆ, ಜ್ಯೂಸಿ ಆಗಿರುತ್ತೆ. ಸೊ ಇದ್ರ ಮಾಂಸ ಸ್ಪೆಷಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ಬೇರೆ ಯಾವುದೋ ತಳಿ ತಗೊಳ್ತಾವೋ, ಅದು ರಾಜಸ್ಥಾನ್ ತಳಿ ಆಗಲಿ ಯಾವುದು ಬೇರೆ ತಳಿ ಆಗಲಿ, ಮಾಂಸ ಸ್ವಲ್ಪ ಕಹಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಇದು ಜನ ತಿಂದಿರೋದು ಇದ್ರದ್ದು ಉಸ್ಮಾನಾಬಾದಿ ಮೇಲ್ದು ಮೀಟ್ ಏನಿದೆ ಸ್ವಲ್ಪ ಚೆನ್ನಾಗಿದೆ, ಡಿಲಿಷಿಯಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ಮಟನ್ಗೆ ಬೇಡಿಕೆ ಇದೆಯಾ ಸರ್? ಎಸ್ ಸರ್, ತುಂಬ ಬೇಡಿಕೆ ಇದೆ. ಯಾಕಂದರೆ ಸ್ಪೆಷಲಿ ತಮಿಳ್ನಾಡಲ್ಲಿ ಇದ್ರದ್ದು ಮೇಲ್ ಮರಿಗಳಿಗೆ ತುಂಬ ಬೇಡಿಕೆ ಜಾಸ್ತಿ. ಅವರು 20-25 kg ಒಳಗಡೆನೇ ಕೇಳ್ತಾರೆ, ಜಾಸ್ತಿ ಹಳೆದು ಕೇಳಲ್ಲ. ಚಿಕ್ಕ ಮರಿಗಳು ತುಂಬ ಬೇಡಿಕೆ ಇದೆ ಅಲ್ಲಿ ತಮಿಳ್ನಾಡಲ್ಲಿ. ಸುಮಾರು ತಳಿಗಳಿದೆ ನಮ್ಮ ಇಂಡಿಯಾನಲ್ಲಿ. ಸಿರೋಯಿ, ಸೋಜತ್, ಗುಜರಿ, ಕೋಟಾ, ಹಂಸ, ಬೋಯರು, ಜಮ್ನಾಪರಿ, ತೋತಾಪರಿ, ಮತ್ತು ಬ್ಯಾಂಟಮ್, ಉಸ್ಮಾನಾಬಾದಿ, ಸುಮಾರು ತಳಿಗಳಿದೆ. ಇದರಲ್ಲಿ ಕಡಿಮೆ ಚರ್ಬಿ ಇರುತ್ತೆ, ಫ್ಯಾಟ್ಸ್ ಏನಿರುತ್ತೆ ತುಂಬ ಕಡಿಮೆ ಇರುತ್ತೆ. ಸ್ಕಿನ್ ಆದಮೇಲೆ ಡೈರೆಕ್ಟ್ ಮಾಂಸನೇ ಇರುತ್ತೆ, ಸ್ವಲ್ಪ ಒಂದೇ ಪದರ ಇರುತ್ತೆ ಇದರಲ್ಲಿ. ಬೇರೆ ಇದರಲ್ಲಿ ಏನಾಗುತ್ತೆ, ಸ್ವಲ್ಪ ದಪ್ಪ ಚರ್ಬಿ ಬರುತ್ತೆ.
ಸೊ ಹೀಗಾಗಿ ಅದು ತೂಕ ಜಾಸ್ತಿ ಬರ್ಬೋದು, ಬಟ್ ಅದರಲ್ಲಿ ಮಟನ್ ಕಡಿಮೆ ಬರುತ್ತೆ. ಅಂದರೆ ಇದು ಬಂದು ಎಲ್ಲ ವಾತಾವರಣಕ್ಕೂ ಅಡ್ಜಸ್ಟ್ ಆಗುತ್ತೆ. ಎಸ್ ಸರ್. ಚಳಿ ಎಷ್ಟೇ ಇರಲಿ, ಮಳೆ ಎಷ್ಟೇ ಇರಲಿ, ಹೈಯೆಸ್ಟ್ ಬಿಸಿಲಿದ್ರು ಕೂಡ ನಮ್ಮದು ಗುಲ್ಬರ್ಗ ಕರ್ನಾಟಕದಲ್ಲಿ ಹೈಯೆಸ್ಟ್ ಟೆಂಪ್ರೇಚರ್ ಸರ್ ನಮ್ಮದು 50 ಡಿಗ್ರಿ ದಾಟುತ್ತೆ. ಸೊ ಇಲ್ಲಿ ಸೆಟ್ ಆಗಿದೆ, ತಂಪು ಪ್ರದೇಶ. ಶಿವಮೊಗ್ಗ, ಗುಂಬೆದ ಘಾಟ ಆ ಕಡೆ ದಾಟಿ ಮೇಲ್ಗಡೆ ಮಡಿಕೇರಿ, ಕೊಡಗು ಆ ಕಡೆ ಎಲ್ಲ ಅಲ್ಲೂ ಸೆಟ್ ಆಗಿದೆ. ಮಳೆ, ಚಳಿ, ಬಿಸಿಲು ಎಲ್ಲ ಕಡೆ ಸೆಟ್ ಆಗಿದೆ ಸರ್. ಹೀಗಾಗಿ ಇದ್ರ ಬೆನಿಫಿಟ್ ಏನಂದರೆ ಲಾಸ್ ಆಗಲ್ಲ. ಇದು ಪರ್ಚೇಸ್ ಮಾಡಿದವರು, ಇದು ಸಾಕಾಣಿಕೆ ಮಾಡೋರು ಲಾಸಲ್ಲಿ ಹೋಗಲ್ಲ. ಬೇರೆ ತಳಿ ಯಾವುದಾದ್ರ ಬಗ್ಗೆ ನಾನು ಮಾತಾಡಲ್ಲ, ಬಟ್ ಇದ್ರ ಬಗ್ಗೆ ನನಗೆ ಗ್ಯಾರಂಟಿ ಇದೆ, ಇದರ ಲಾಸ್ ಇಲ್ಲ, ಲಾಸ್ ಆಗಲ್ಲ ಸರ್. ಅದು ಬಟ್ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಕೆಲವು ಜನ ಏನು ಮಾಡ್ತಾರೆ, ನಾನು ಎಲ್ಲೋ ಎಂಪ್ಲಾಯ್ ಮಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಎಲ್ಲೋ ಕಂಪ್ನಿಯಲ್ಲಿ ಮಾಡ್ತಾ ಇರ್ತಾರೆ ಅಥವಾ ಗೌರ್ಮೆಂಟ್ ಸರ್ವಿಸಲ್ಲಿ ಇರ್ತಾರೆ. ಸುಮ್ಮನೆ ಒಂದು ಫಾರ್ಮ್ ಹಾಕೋಣ ನೋಡಿಬಿಟ್ಟು ಫಾರ್ಮ್ ಹಾಕ್ತೀನಿ ಅಂತ ಫಾರ್ಮ್ ಹಾಕ್ತಾರೆ, ಆಳು ಮಕ್ಕಳ ಮೇಲೆ ಬಿಟ್ಬಿಡ್ತಾರೆ. ಸೊ ಫಾರ್ಮಿಗೆ ಹೋಗಲ್ಲ, ವಿಸಿಟ್ ಮಾಡಲ್ಲ. ಅಂಥಲ್ಲಿ ಏನಾಗುತ್ತೆ, ಸ್ವಲ್ಪ ಕೇರ್ಲೆಸ್ ಮಾಡೋದಲ್ಲಿ ಸ್ವಲ್ಪ ರೋಗಪೀಗ ಆಗದೆ ಅದು. ಸೊ ಇಫ್ ಯು ಆರ್ ಗೋಯಿಂಗ್ ಫಾರ್ ದಿಸ್ ಬಿಸ್ನೆಸ್, ಕೈಂಡ್ಲಿ ಗಿವ್ ಯುವರ್ 100% ಡೆಡಿಕೇಶನ್. ಟೈಮ್ ಕೊಡಿ ಮೇಕೆಗೆ. ಅಟ್ಲೀಸ್ಟ್ ಡೈಲಿ ಬೆಳಗ್ಗೆ 1 ಅವರ್ ಅಥವಾ ಸಾಯಂಕಾಲ 1 ಅವರ್ ಮೇಕೆ ಹತ್ರ ಬಂದು ಯಾವುದಾದ್ರು ಮೇಕೆ ಯಾವ ಥರ ಇದೆ, ಏನಾಗಿದೆ, ಮೇವು ತಿಂತಾ ಇದೆ ಇಲ್ಲೋ ಎಲ್ಲ ನೋಡ್ತಾ ಇರಬೇಕಾಗುತ್ತೆ ಸರ್. ಸುಮ್ಮನೆ ನಾವು ಫಾರ್ಮ್ ಹಾಕಿಬಿಟ್ಟು ಆಳು ಮಕ್ಕಳ ಮೇಲೆ ಬಿಡ್ತೀನಿ ಅಂದರೆ ನಡೆಯಲ್ಲ. ಸೊ ಈಗ ಆದಾಯ ಮೂಲವಾಗಿ ಮಾಡ್ಕೋಬೇಕಂದ್ರೆ ಸೊ ಎಷ್ಟು ಆದಾಯ ಮಾಡ್ಬೋದು ಸರ್? ಈಗ ಒಂದು ಬ್ಯಾಚ್ ತಗೊಂಡು ಹೋಗಿರ್ತೀವಿ, ಬೇಸಿಕ್ ಇಷ್ಟು ತಗೊಂಡ್ರೆ ಇಷ್ಟೊಂದು ಆದಾಯ ಮಾಡ್ಬೋದು ಅಂತ ಏನಾದರೂ ಹೇಳೋಕ್ಕಾಗ? ಎಸ್ ಆರಾಮಾಗಿ ಹೇಳ್ಬೋದು ಸರ್. ಈಗ ಒಂದು ಮೇಕೆ ನೋಡಿ 2 ಮರಿ ಕೊಟ್ಟು ಅನ್ಕೊಳ್ಳಿ, ಒಂದು ಹೆಣ್ಣು ಒಂದು ಗಂಡು. ಈಗ 6 ತಿಂಗಳಿಗೆ ನಮ್ಮ ರೇಟ್ ನಾನು ಪರ್ಚೇಸ್ ಮಾಡ್ತಾರೋ ರೇಟ್ ಹೇಳ್ತಾ ಇದ್ದೀನಿ. 6,500 ಹೆಣ್ಣು ತೊಗೊಳ್ತೀವಿ, 7,500 ಗಂಡು ತೊಗೊಳ್ತೀವಿ. 10 ಹೆಣ್ಣು 10 ಗಂಡು 65,000, ಇದು 75,000. ಎಷ್ಟೇ ಸರ್, ಸುಮಾರು 1.5 ಲಕ್ಷ ಮೇಲಾಯಿತು. ನಾನು ಬರೀ 10 ಹಿಡಿತಾ ಇದ್ದೀನಿ. ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು 25 ಅಥವಾ 50 ಮೇಕೆ ತೊಗೊಂಡೋದ್ರೆ 106 ಆಗುತ್ತೆ. ಇದರಲ್ಲಿ ತುಂಬ ಪ್ರಾಫಿಟ್ ಇದೆ ಸರ್. ಆರಾಮಾಗಿ ಮಾಡ್ಬೋದು. ಯಾವುದು ಜಾಬ್ ಯಾವುದು ಎಂಪ್ಲಾಯ್ನೇ ಬೇಕಾಗಲ್ಲ, ಆರಾಮಾಗಿ ಇದರಲ್ಲಿ ಸಂಪಾದನೆ ಮಾಡ್ಬೋದು. ಬೆನಿಫಿಟ್ ಇದೆ. ಇದು ಹೆಣ್ಣೊಂದು 25 ಗಂಡೊಂದು 25ದಲ್ಲಿ ಆರಾಮಾಗಿ 4ರಿಂದ 6 ಲಕ್ಷ ಮಾಡ್ಬೋದು ಸರ್ 6 ತಿಂಗಳಿಗೆ. ಎಸ್ ಪ್ರತಿಯೊಂದು ಬ್ಯಾಚಲ್ಲಿ ಆರಾಮಾಗಿ ಮಾಡ್ಬೋದು. ಈಗ ನೋಡಿ, ಇಲ್ಲಿ ತನಕ ನಂದು ಲಾಸ್ಟ್ 4 ಮಂತ್ಸ್ ಬ್ಯಾಕ್ ನಾವು ಇಲ್ಲಿ ತನಕ ವಿತ್ ರೆಕಾರ್ಡ್ಸ್ ನಾವು ಸೇಲ್ ಮಾಡಿರೋಂಥದ್ದು 2 ಲಕ್ಷ ಮೇಲೆ ಸೇಲ್ ಮಾಡಿದ್ವಿ ಮೇಕೆಗಳು. 2 ಲಕ್ಷ? ಎಸ್ ಸರ್. ಅದು ಆದಮೇಲೆ ಮತ್ತೆ ನೀವು 4 ತಿಂಗಳಲ್ಲಿ ಇನ್ನೊಂದು 800ರಿಂದ 1000 ಮೇಕೆ ಸೇಲ್ ಮಾಡಿದ್ದೀವಿ. ಸೊ ಕಂಟಿನ್ಯೂಸ್ ಆಗಿ ಸೇಲ್ ಮಾಡ್ತಾ ಇರ್ತೀವಿ ಸರ್ ನಾವು. ನಿಮ್ಮ ಹತ್ರ ಈ ಬ್ರೀಡ್ ಮಾತ್ರ ಸಿಗೋದು, ಬೇರೆ ಬ್ರೀಡು ಸಿಗುತ್ತೆ? ಎಲ್ಲ ಬ್ರೀಡ್ ಸಿಗುತ್ತೆ, ಬಟ್ ನಾವು ದುಡ್ಡಿನ ಸಲುವಾಗಿ ಯಾವುದೋ ಲೊಕೇಶನ್ಗೆ ಯಾವುದೋ ಸೆಟ್ ಆಗೋಂಥದ್ದು ಮೇಕೆ ಕೊಡಲ್ಲ. ನಿಮ್ಮ ಲೊಕೇಶನ್ ಯಾವುದಿದೆ, ಫಾರ್ ಎಕ್ಸಾಂಪಲ್ ನಿಮ್ಮದು ಬ್ಯಾಂಗ್ಳೂರು ಯಾವ ಸೆಟ್ ಆಗುತ್ತೆ ಅದೇ ಕೊಡ್ತೀವಿ. ಸುಮ್ಮನೆ ಸೆಟ್ ಆಗದೇ ಇರೋ ಮೇಕೆ ತಂದುಬಿಟ್ಟು ನಿಮ್ಮ ಹತ್ರ ಕೊಟ್ಟು ಆಮೇಲೆ ನಿಮ್ಮದು ಲಾಸು. ಮೇಕೆ ನಿಮ್ಮ ಹತ್ರ ಫಸ್ಟಿಗೆ ಸ್ಟಾರ್ಟಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ, ಮೇವು ಸೆಟ್ ಆಗಲ್ಲ, ಆಮೇಲೆ ಜ್ವರ ಬರುತ್ತೆ, ನೆಗಡಿ ಕೆಮ್ಮು ಬರುತ್ತೆ, ನಿಂತಲ್ಲೇ ನಿಲ್ಲುತ್ತೆ, ಕೂತಲ್ಲೇ ಕೂಡುತ್ತೆ, ಮೇಕೆನೇ ಮೇವೇ ತಿನ್ನೋದು ಬಿಟ್ಬಿಡುತ್ತೆ, ಡೆತ್ ಆಗುತ್ತೆ. ಅಲ್ಲಿ ಲಾಸ್ ನಿಮ್ಮದು, ಅದ್ರ ಜೊತೆ ನಮ್ಮದು ಹೆಸರು ಕೆಟ್ಟೋಗುತ್ತೆ. ಸೊ ಹಾಗಾಗಿ ನಾವು ಯಾವ ಲೊಕೇಶನ್ ಯಾವ ಥರ ಸೆಟ್ ಆಗುತ್ತೆ ಅದೇ ಕೊಡೋದು. ಇದು ಸ್ಪೆಷಲ್ ಏನಂದರೆ ಇದು ಎಲ್ಲ ಲೊಕೇಶನ್ ಸೆಟ್ ಆಗುತ್ತೆ ಎಲ್ಲ ಕಡೆ. ಹಾಗಾಗಿ ಇದು ಜಾಸ್ತಿ ಇದೆ ಸರ್ ಸೇಲ್ಸ್. ಈಗ ಪ್ರೆಗ್ನೆಂಟ್ ಇರೋದು ಕೇಳಿದ್ರೆ ಪ್ರೆಗ್ನೆಂಟ್ ಇರೋದೇ ಕೊಡ್ತೀವಿ. ಇಲ್ಲ ಮರಿಗಳು ಕೆಲವರು ಕೇಳ್ತಾರೆ 3 ತಿಂಗಳ ಮರಿ ಕೊಡಿ ಅಂತಾರೆ. ನಾವು 3 ತಿಂಗಳ ಮರಿ ನೀವು 1 ಕೋಟಿ ಜಾಸ್ತಿ ಕೊಟ್ಟರು ಕೂಡ ನಾವು ಕೊಡೋಲ್ಲ. ಯಾಕಂದರೆ ಅದು ತಾಯಿ ಹಾಲು ಕುಡಿಯೋ ಮರಿ, ತಾಯಿಯಿಂದ ದೂರ ಮಾಡಿದ್ರೆ ಬದುಕಲ್ಲ. ಫಸ್ಟ್ ಆಫ್ ಆಲ್ ಬದುಕಲ್ಲ, ಇನ್ನೊಂದು ಲೊಕೇಶನ್ಗೆ ಸೆಟ್ ಆಗಲ್ಲ ಬೇರೆ ಕಡೆ. ಅದು ಈಗ ಕೊಂಬು ಬರ್ತಾ ಇರುತ್ತಲ್ಲ ಸರ್, ಕೊಂಬು ಬಂದಿರೋಂಥ ಮೇಕೆಗಳು 6 ತಿಂಗಳು 7 ತಿಂಗಳ ಮೇಕೆಗಳು ಗಟ್ಟಿಯಾಗಿರುತ್ತೆ, ಅದು ಆರಾಮಾಗಿ ಎಲ್ಲೂ ಸೆಟ್ ಆಗುತ್ತೆ. ಆ ಥರ ನಾವು ಮಿನಿಮಮ್ ಕೊಡೋದು ಚಿಕ್ಕ ಮರಿ ಅಂದರೆ 6 ತಿಂಗಳ ಮೇಲ್ಪಟ್ಟೆ, ಅದಕ್ಕಿಂತ ಕೆಳಗಡೆ ಚಿಕ್ಕ ಹಾಲು ಕುಡಿಯೋ ಮರಿ ನಾವು ಕೊಡೋಲ್ಲ. ಮತ್ತು ಗಂಡು ಬೇಕಾದರೆ ಬ್ರೀಡರ್ಗಳು ಕೊಡ್ತೀವಿ. ಅದ್ರ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಒಂದು 50 ಪ್ರೆಗ್ನೆಂಟ್ ತೊಗೊಂಡಿದ್ದಾರೆ ಅಂದರೆ ಅದರಲ್ಲಿ 1 ವರ್ಷದ ಬ್ರೀಡರ್ ಆಗ್ಬೋದು, ಅಥವಾ ಒಂದು ದೊಡ್ಡ ಬ್ರೀಡರ್ ಆಗ್ಬೋದು. ಒಂದು ದೊಡ್ಡ ಬ್ರೀಡರ್ ಆಗಿದ್ರೆ ಈಗ 2 ಹಾಕೋದಕ್ಕಿಂತ 1 ಹಾಕೋದು ಬೆಟ್ರೆ. 2ರಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ 20,000 40,000 ಹಾಕೋದಕ್ಕಿಂತ ಇದು ಒಂದು ದೊಡ್ಡ ಬ್ರೀಡರ್ 22,000 ಬರುತ್ತೆ, 18,000 ಉಳಿತು ನಿಮ್ಮದಲ್ಲಿ. ಸೊ ಈ ಥರ ಒಂದೇ ದೊಡ್ಡ ಬ್ರೀಡರ್ ಹಾಕಿದ್ರೂ ನಡೆಯುತ್ತೆ. ನಾನು ಸ್ವಂತ ಹೋಗ್ತೀನಿ ಸರ್ ತರಕ್ಕೆ, ನನಗೆ ಗೊತ್ತಿದೆ ಯಾವ ಥರ ಕ್ವಾಲಿಟಿ ಇರುತ್ತೆ ನನ್ನ ಹತ್ರ ಅಂತ. 200-300 ಮೇಕೆನಲ್ಲಿ ನಾವು ಸೆಲೆಕ್ಟ್ ಮಾಡೋದು ಬರೀ 10ರಿಂದ 20 ಮೇಕೆ ಅಷ್ಟೇ. ಅಂದರೆ ಬೇರೆ ಕಡೆ ಹೋದಾಗ ನೀವು ಎಲ್ಲ ಕಡೆ ಇದು ನಾವು ಉಸ್ಮಾನಾಬಾದಿ ಸ್ಪೆಷಲಿ ತರೋದು ಮಹಾರಾಷ್ಟ್ರದಿಂದ, ಮತ್ತು ಸಿರೋಯಿ, ಸೋಜತ್, ಗುಜರಿ, ಕೋಟಾ ಇದೇನಿದೆ ರಾಜಸ್ಥಾನಿಂದ, ಮತ್ತು ಬೀಟಲ್ಲಿ ಬಂದುಬಿಟ್ಟು ಪಂಜಾಬಿಂದ ತರ್ತೀವಿ. ಅಂದರೆ ಅಲ್ಲಿ ನಿಮ್ಗೆ ಟೆಕ್ನಿಕಲ್ ನಾಲೆಜ್ ಇರೋದ್ರಿಂದ ಚೂಸ್ ಮಾಡ್ಕೊಂಡು ಕರೆಕ್ಟ್. ಎಸ್ ಎಲ್ಲ ಥರದ್ದು ಚೆಕ್ ಮಾಡ್ತೀವಿ ಸರ್. ರೋಗ ಇರೋಂಥದ್ದು ಮೇಕೆ ಏನಾಗುತ್ತೆ ನೀವು ಕಂಡುಹಿಡಬೇಕಂದ್ರೆ, ಇದು ತಲೆಗೆ ಅಂಟ್ಕೊಂಡಿರೋ ಕಿವಿ ಭಾಗ ಏನಿದೆಯಲ್ಲ, ಇಲ್ಲಿ ಹಿಡಿದಾಗ ಬಿಸಿಯಾಗಿ ಸುಡಬಾರ್ದು. ಬಿಸಿ ಹತ್ತಾ ಇದೆ ಅಂದರೆ ಇಟ್ ಈಸ್ ಇನ್ಫೆಕ್ಟೆಡ್ ಅಥವಾ ಏನೋ ಜ್ವರ ಇದೆ ಅಂತ. ಅಲ್ಲೂ ಗೊತ್ತಾಗಿಲ್ಲ ಅಂದರೆ ಇದ್ರ ಒಳಗಡೆ ಬಾಯಿ ಮೇಲೆ ನಾಲಿಗೆ ಮೇಲೆ ಈ ಬೆರಳು, ಇದು ಬೆರಳು ಫಿಂಗರ್ ರಿಂಗ್, ಈ ಬೆರಳು ನಾಲಿಗೆ ಮೇಲೆ ಇಟ್ಟಾಗ ಬಿಸಿ ಸುಡಬಾರ್ದು. ಯಾಕಂದರೆ ಇದರಲ್ಲಿ ಸೆನ್ಸ್ ಜಾಸ್ತಿ ಇರುತ್ತೆ ಬೆರಳಲ್ಲಿ, ಗೊತ್ತಾಗುತ್ತೆ. ಅದು ಬಿಸಿ ಹತ್ತಾ ಇದೆ ಅಂದರೆ ಅದು ಏನೋ ಇನ್ಫೆಕ್ಟೆಡ್ ಅಂತ. ಅದೂ ಗೊತ್ತಾಗಿಲ್ಲ ಅಂದರೆ ಥರ್ಮೋಮೀಟರ್ ಬರುತ್ತೆ ಸರ್, 200-300 ರೂಪಾಯಿಗೆ. ಒಂದು 180 ಸೆಕೆಂಡ್ಸ್ ಅದು ಹಿಂದ್ಗಡೆ ಅದು ಮೋಷನ್ ಮಾಡೋ ಜಾಗದಲ್ಲಿ ಹಾಕಿಬಿಟ್ರೆ ಇಟ್ ಶುಡ್ ನಾಟ್ ಕ್ರಾಸ್ 105 ಡಿಗ್ರಿ. ಅದಕ್ಕಿಂತ ಜಾಸ್ತಿ ಕ್ರಾಸ್ ಆಗಿದೆ ಅಂದರೆ ಅದು ಏನೋ ಜ್ವರ ಇದೆ, ಇನ್ಫೆಕ್ಟೆಡ್ ಇದೆ ಅಂತ ತಿಳ್ಕೊಬೇಕು. ಇದೆಲ್ಲ ಚೆಕ್ ಮಾಡ್ಕೊಂಡೇ ತರ್ತೀವಿ ನಾವು. ಪ್ರೈಸ್ ನೋಡಿ ಸರ್, ಉಸ್ಮಾನಾಬಾದಿ 2ನೇ ಸೋಲು 3ನೇ ಸೋಲು ಪ್ರೆಗ್ನೆಂಟ್ ಇರೋಂಥದ್ದು 2 ಅಥವಾ 3. ನಾನು ಎಲ್ಲನೇ 3 ಹಾಕುತ್ತೆ ಅಂತ ಹೇಳಲ್ಲ, ಸುಳ್ಳು ಹೇಳಿ ವ್ಯಾಪಾರ ಮಾಡಲ್ಲ. 2 ಹಾಕೋದು, 3 ಹಾಕೋದು. ಇದು ದೊಡ್ಡ ಸೈಜ್ ಏನಿದೆ 30ರಿಂದ 40 kg ಇದು ನಿಮಗೆ ಇವಾಗ ಪ್ರೆಸೆಂಟ್ ನನ್ನ ಹತ್ರ ನಡೀತಿರೋದು. ಪ್ರೆಸೆಂಟ್ ರೇಟು 14,000, 14,000. ಮತ್ತು ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಬಂದಿರೋದು, ಮೊದಲನೇ ಸೂಲಿಗೆ ಅದು ಏನು ಪ್ರೆಗ್ನೆಂಟ್ ಆಗಿರುತ್ತೆ, ಅದು 10,000 ನಡೀತಾ ಇದೆ ಸರ್ ನನ್ನ ಹತ್ರ ರೇಟ್. ಬ್ರೀಡರ್ ಬಂದುಬಿಟ್ಟು 1 ವರ್ಷದ್ದು 20,000, 2 ವರ್ಷದ್ದು 22,000 ಸರ್. ಇದು 65 ಮೇಕೆಗಳದ್ದು ಲೋಡ್ ಇದೆ. ಸೋಮಶೇಖರ್ ಸರ್ ಅಂತ ಚಂದ್ರಾಯಪಟ್ಟಣದವರು, ಹಾಸನ್ ಡಿಸ್ಟಿಕ್ಕು, ಅವರು ಆರ್ಡರ್ ಮಾಡಿದರು. ನಮಸ್ಕಾರ, ನನ್ನ ಹೆಸರು ಸೋಮಶೇಖರ್ ಅಂತ ಹೇಳಿ, ಚಂದ್ರಾಯಪಟ್ಟಣ ಹಾಸನ್ನವರು.
ನಾವು ಇವರಿಗೆ ಬುಕ್ಕಿಂಗ್ ಕೊಟ್ಟು 15 ಡೇಸ್ ಆಯಿತು. ಸೊ ಈ ವಾರ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದರು, ಬಂದು ಪರ್ಚೇಸ್ ತಗೊಂಡೋಗಿ ಬಂದಿದ್ದೀವಿ. ಸೊ ನಾವು ಮಲ್ಟಿ ಕಲರ್ ಚೂಸ್ ಮಾಡಿದ್ದೀವಿ. ಸೊ ಯಾವ ಜಾತಿ ಯಾವ ಬ್ರೀಡ್ ಆಡುಗಳನ್ನ ನಾವು ಉಸ್ಮಾನಾಬಾದಿ ಮಲ್ಟಿ ಕಲರ್ಸು ಚೂಸ್ ಮಾಡಿದ್ದೀವಿ. ಸೊ ಮಲ್ಟಿ ಕಲರ್ಸು ತಂದಿದ್ದಾರೆ. ಸೊ ನಾವು ಇವಾಗ ತೊಗೊಂಡೋಗಿ ಬಂದಿದ್ದೀವಿ. ಬಟ್ ರೈತರಿಗೆ ನಾನು ಸಜೆಷನ್ ಮಾಡೋದು ಮಲ್ಟಿ ಕಲರ್ಸ್ ತೊಗೊಂಡೋಗಿ, ನಮಗೆ ಹಳ್ಳಿ ಕಡೆ ಬೆಳೀಲಿಕ್ಕೆ ಮತ್ತು ಸಾಕಲಿಕ್ಕೆ ಸೇಲಿಂಗ್ಗೆ ಮಲ್ಟಿ ಕಲರ್ಸು ಚೆನ್ನಾಗಿರುತ್ತೆ. ನೀವು ಯಾಕೆ ಉಸ್ಮಾನಾಬಾದಿ ಚೂಸ್ ಮಾಡಿದ್ರೆ? ಸೊ ನಮಗೆ ಇದು ನಮ್ಮ ಕಡೆ ಇದು ಬಾಗಿವಾಡ ಅಂತ ಅಂತಾರೆ, ನಾಟಿ ಆಡು ಬಾಗಿವಾಡಿ ಅಂತಾರೆ, ನಾಟಿ ಆಡು ಥರ ಇದೆ ಇದು. ಸೊ ಇದು ಮಟನ್ ಪರ್ಪಸ್ ಆಗಲಿ ಸಾಕ್ಲಿಕ್ಕಾಗಲಿ ಚೆನ್ನಾಗಿ ಅನುಕೂಲ ಆಗಿದೆ ಅಂಥೇಳಿ ನಾವು ಇದನ್ನು ಚೂಸ್ ಮಾಡಿದ್ದೀವಿ. ಸೊ ನಮ್ಮ ಕಡೆ ಶಿರೋಯಿ ಬೀಟಲ್ಲು ಅದೆಲ್ಲ ಸೇಲ್ ಇರಲ್ಲ, ರೀಸೇಲ್ ಇರಲ್ಲ, ಮತ್ತು ಮಟನ್ಗೆ ಅಷ್ಟು ವ್ಯಾಲ್ಯೂ ಇರಲ್ಲ. ಸೊ ಹಂಗಾಗಿ ಇದು ನಾಟಿ ಅನ್ನೋದ್ರಿಂದ ಸೊ ನಮಗೂ ಬೆಳೆಯೋಕ್ಕೆ ಒಂದು ಖುಷಿ ಇರುತ್ತೆ. ಸೊ ಸೇಲಿಂಗ್ ಪರ್ಪಸ್ಗೂ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾವು ಇದನ್ನು ಚೂಸ್ ಮಾಡಿದ್ವಿ. ಸೊ ಟೋಟಲ್ ನೀವು ಎಷ್ಟು ಆರ್ಡರ್ ಮಾಡಿದ್ರಿ ಸರ್? 65 ಆರ್ಡ್ರ್ ಮಾಡಿದ್ವಿ. 65 ಆರ್ಡರ್ ಮಾಡಿ. ನಾನು 2-3 ಕಡೆ ಯೂಟ್ಯೂಬಲ್ಲಿ ಎಲ್ಲರದ್ದು ನೋಡಿದ್ವಿ. ಸೊ ಇವ್ರದ್ದು ಡಿಸ್ಕಷನ್ನು ಮತ್ತು ಇವ್ರದ್ದು ಏನೋ ಕ್ಲಾರಿಟಿ ಏನಿದೆ ಅದಕ್ಕೋಸ್ಕರ ನಾವು ಇವ್ರ ಹತ್ರ ಬುಕ್ ಮಾಡಿದ್ವಿ ಸರ್. ಸೊ ಇವ್ರದ್ದು ಫುಡ್ಡು ಇದು ಕಾಳು ಎಲ್ಲ ಫ್ರೀ ಕೊಡ್ತಿದ್ದಾರೆ, ಟ್ರೈ ಕೊಡ್ತಿದ್ದಾರೆ. ಈ ಥರದ್ದು 10 ಟ್ರೇಗಳು ಕೊಡ್ತಾ ಇದ್ದೀವಿ. ಸೊ ಮತ್ತು ಅದ್ರ ಜೊತೆಗೆ ತೊಗರಿ ಹೊಟ್ಟು ಎಷ್ಟು ದಿವಸಕ್ಕೆ ಆಗೋದು ಸರ್? ಕ್ವಿಂಟಲ್ ಗಟ್ಟಲೆ ಬರುತ್ತೆ. ಅದು 1-2 ತಿಂಗಳು, 1-1.5-2 ತಿಂಗಳಿಗಾಗಷ್ಟು ಕೊಡ್ತೀವಿ. ಮತ್ತು ಮಿಕ್ಸ್ ಕಾಳು ಕೂಡ ಕೊಡ್ತೀವಿ ಅದ್ರ ಜೊತೆಗೆ. ಅಂದರೆ ಅದೇ ಫ್ರೀನಾ? ಅದಕ್ಕೆ ಎಲ್ಲ ಫ್ರೀ ಆಫ್ ಕೋರ್ಸ್ ಸರ್, ಏನು ದುಡ್ಡು ತೊಗೊಳಲ್ಲ ಅದಕ್ಕೆ. ಇದೆಲ್ಲ ನಾವು ಪೇ ಮಾಡ್ತಿರ್ತೀವಿ, ಅವ್ರ ಹತ್ರ ಏನು ದುಡ್ಡು ತೊಗೊಳಲ್ಲ. ಸೊ ಈಗ ಅಮೌಂಟ್ ಏನು 40,000 ಕೊಟ್ಟರೆ ನೀವು ಎಷ್ಟು ದಿವಸಕ್ಕೆ ಆಗುವಂಥ ಫೀಡ್ ಕೊಡ್ತೀರಾ ಸರ್? 2 ಮಂತ್ಸ್ ಆಗಷ್ಟು ಕೊಡ್ತೀನಿ. 2 ಮಂತ್ಸ್ ಆಗುತ್ತೆ. ಎಸ್, ನಾವು ಕೊಡೋ ಉದ್ದೇಶ ಏನಂದರೆ ನೋಡಿ ಸರ್, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಈಗ ಕೇರಳದಲ್ಲಿ ಅಲ್ಲಿ ತೊಗರಿ ಹೊಟ್ಟು ಸಿಗಲ್ಲ, ಶೇಂಗದ ಹೊಟ್ಟು ಸಿಗಲ್ಲ. ಸೊ ಅವ್ರು ಬೆಳೆಯಂಥದ್ದು ಇದನ್ನೇ ಬೇರೆ ಇರುತ್ತೆ. ಈಗ ಇಮಿಡಿಯೇಟ್ ಇಲ್ಲಿಂದ ಕರ್ನಾಟಕದಿಂದ ಅಲ್ಲಿ ನಾವು ಕಳಿಸಿದಾಗ ಮೇವು ಚೇಂಜ್ ಆಗುತ್ತೆ. ಸೊ ಮೇಕೆಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ, ಮತ್ತು ನಮ್ಮ ಹೆಸರು ಕೆಡುತ್ತೆ ಅಲ್ಲಿ. ಸೊ ಹೀಗಾಗಿ ನಾನು ಕೊಟ್ಟಿರೋ ಮೇಕೆ ಫಸ್ಟ್ ದಿನ 1 ವಾರ 1 ವೀಕ್ ನಾನು ಕೊಟ್ಟಿರೋ ಮೇವೇ ಹಾಕಬೇಕು. ಅದು ಅಲ್ಲದೆ ಅಲ್ಲಿಂದ ಲೋಕಲ್ ಹಸಿ ಮೇವು ಹಾಕಲಿ ಪರವಾಗಿಲ್ಲ. ಆಮೇಲೆ ನಮ್ಮದು 75%, ಅವ್ರದ್ದು 25% ಮಿಕ್ಸ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಡೇ 1-2 ದಿನ ಬಿಟ್ಟು ಅವ್ರದ್ದು 50, ನಂದು 50, ಹೀಗೆ ಮಾಡ್ತಾ ಮಾಡ್ತಾ ನಮ್ಮ ಮೇವು ಕಡಿಮೆ ಮಾಡಿ ಅವ್ರ ಮೇವಿಗೆ ಸೆಟ್ ಮಾಡ್ಬೇಕು ಸರ್. ಈ ಉದ್ದೇಶಕ್ಕೆ ನಾನು ಫ್ರೀ ಆಫ್ ಕಾಸ್ಟ್ ಕೊಡೋದು. ನಾವು ನಿನ್ನೆ ಲೋಡ್ ಮಾಡಿದ್ವಿ, ಇವಾಗ ಇಲ್ಲಿ ಊರಿಗೆ ಬಂದು ಸೇಫಾಗಿ ರೀಚ್ ಆಗಿದ್ದೀವಿ. ಸೊ ಮತ್ತೆ 2 ಫ್ರೀ ಕೊಟ್ಟಿದ್ರು, 4 ಮರಿ, ಮತ್ತು ಇವಾಗ 1 ಮರಿ ಹಾಕಿದೆ 2ನ್ನ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಸರ್ ಹೆಂಗಿದೆ ಅಂದರೆ, ನಾನು ಮೇಕೆ ಡೈರೆಕ್ಟ್ ಕಸ್ಟಮರ್ ಬಂದ ತಕ್ಷಣ ಮೇಕೆ ಎತ್ತು ಕೊಡೋಲ್ಲ. ನಾನು ಫಸ್ಟು ಬುಕ್ಕಿಂಗ್ ತೊಗೊಂಡ್ಮೇಲೆ 15 ದಿನ ಆಗಲಿ 20 ದಿನ ಆಗಲಿ ಟೈಮ್ ಕೊಟ್ಟಿರ್ತೀನಿ. ಕಸ್ಟಮರ್ ವೇಟಿಂಗ್ ಇರುತ್ತೆ ಕೆಲವೊಂದು ಸರ್ತಿ. ಮೇಕೆ ನನ್ನ ಹತ್ರ ಬಂದಮೇಲೆ 24 ಗಂಟೆ ನಾನು ನನ್ನ ಅಬ್ಸರ್ವೇಷನಲ್ಲಿ ಇಟ್ಕೊಳ್ತೀನಿ. ಬಂದ ತಕ್ಷಣ ನಾನು ಮೇಕೆ ಕೊಡಲ್ಲ, ನಾನೆಲ್ಲ ಅಬ್ಸರ್ವೇಷನಲ್ಲಿ ಇಟ್ಕೊಳ್ತೀನಿ. ಯಾವ್ದು ಏನು ಸಮಸ್ಯೆ ಇದ್ದರೆ ಇಟ್ ವಿಲ್ ಗೋ ಟು ಡೈರೆಕ್ಟ್ ಬುಚ್ಚರ್, ಅದು ಕಟ್ಟಿಂಗಿಗೆ ಕಳಿಸ್ಬಿಡ್ತೀನಿ. ನಾನು ಕಸ್ಟಮರಿಗೆ ಕೊಡಲ್ಲ ಅದು. ಸೊ ಇದು ಅಬ್ಸರ್ವೇಷನಲ್ಲಿ ಇಟ್ಕೊಂಡ್ಮೇಲೆ ನಾವು ತರೋದು ವ್ಯಾಕ್ಸಿನೇಟೆಡ್, ET ಡಿವಾರ್ಮಿಂಗ್ PPR ಆಗಿರೋಂಥದ್ದು. ಆಗಿಲ್ಲ ಅಂದರೆ ನೋಡಿ ಸ್ವಾಮಿ, ಇದು ವ್ಯಾಕ್ಸಿನೇಷನ್ ಆಗಿಲ್ಲ, ನೀವು ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳಿ ಕೊಡ್ತೀವಿ ನಾವು. ಏನು ಸರ್, 95-98% ನನ್ನ ಹತ್ರ ವ್ಯಾಕ್ಸಿನೇಟೆಡೇ ಬರೋದು. ಸೊ ಈಗ ಎಲ್ಲೋ ದೂರದಿಂದ ಯಾರೋ ತಗೋಬೇಕು ಸರ್, ಸೊ ಅವ್ರು ಹೆಂಗೆ ಟ್ರಾನ್ಸ್ಪೋರ್ಟೇಷನ್ನು ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲಾದರೂ ಯಾವುದೇ ಮೂಲೆ ಇರಲಿ ಕರ್ನಾಟಕದಲ್ಲಿ ಎಲ್ಲಿಂದನೂ ಬುಕ್ ಮಾಡಿದ್ರೆ ಮಿನಿಮಮ್ ಒಂದು 30 ಇದ್ದರೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಮಾಡ್ತೀನಿ ನಾನು. ಇವಾಗ ನೋಡಿ ಡೀಸೆಲ್ ರೇಟು ಜಾಸ್ತಿ ಆಗಿದೆ ಸರ್. ಹೌದು. ಸೊ ಮತ್ತು ಡ್ರೈವರ್ ಸ್ಯಾಲ್ರಿ ಕೊಡಬೇಕು, ಅವ್ರು ಭತ್ತ ಕೊಡಬೇಕು, ಮತ್ತು ದಾರಿಯಲ್ಲಿ ಟೋಲ್ ಚಾರ್ಜಸ್ ಇರುತ್ತೆ. ಸೊ ಮಿನಿಮಮ್ 30 ತೊಗೊಂಡ್ರೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ. ಅದ್ರ ಜೊತೆಗೆ ಬೆನಿಫಿಟ್ ಏನಂದರೆ, ಮತ್ತೆ ಒಂದು ಪ್ರೆಗ್ನೆಂಟ್ ಆಡು 14,000 ಒಂದು ಪ್ರೆಗ್ನೆಂಟ್ ಆಡು ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ, ದುಡ್ಡು ತೊಗೊಳ್ಳಲ್ಲ ಅದಕ್ಕೆ. ಕಸ್ಟಮರ್ಗೆ 30 ಆಡಿಗೆ 1 ಆಡು ಫ್ರೀ ಇದೆ. ಮತ್ತು 10 ಫೀಡಿಂಗ್ ಟ್ರೇಗಳು ಬರುತ್ತೆ ಕಬ್ಬಿಣದ್ದು, 5 ಅಡಿ ಉದ್ದ 1/2 ಅಡಿ ಅಗಲಿರೋಂಥದ್ದು, ಮೇಕೆಗೆ ಮೇವು ತಿನ್ನೋಕ್ಕೆ. ಅದು ಫ್ರೀ ಕೊಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಮೈಸೂರು ಹೋಗ್ತಾ ಇದೆ ಗಾಡಿ, ಮೈಸೂರಿಗೆ ನೋಡಿ ಟ್ರಾನ್ಸ್ಪೋರ್ಟೇಷನ್ ಗಾಡಿ ಬಾಡಿಗೆನೇ 18,000-20,000 ಆಗುತ್ತೆ ಕಿಲೋಮೀಟರ್ ಲೆಕ್ಕಕ್ಕೆ. ಮತ್ತು ಅದ್ರ ಮೇಲೆ ಡ್ರೈವರ್ದು ಕೊಡಬೇಕು, ಮತ್ತು ಟೋಲ್ ಚಾರ್ಜಸ್ಸು ಇದೆಲ್ಲ 24,000-26,000 ಬರುತ್ತೆ. ಅದು ನಾವೇ ಬೇರೆ ಮಾಡ್ತೀವಿ. ಅದು ನೀವೇನು ₹1 ಕೊಡೋದಿಲ್ಲ, ನೀವು ಬರೀ ಮೇಕೆ ಅಮೌಂಟ್ ಅಷ್ಟೇ ಕೊಡಬೇಕು. ನಿಮ್ಮ ಮನೆ ಬಾಗಿಲು ತನಕ ತಂದು ತಲುಪಿಸೋ ಜವಾಬ್ದಾರಿ ನಮ್ಮದಿರುತ್ತೆ. ಇನ್ನೊಂದು, ಅದರಲ್ಲಿ ನಿಮ್ಮ ಮನೆ ತನಕ ತಲುಪಿದ ಮೇಲೆ ಕೂಡ 48 ಗಂಟೆ ನಾವು ಗ್ಯಾರಂಟಿ ವಾರಂಟಿ ತೊಗೊಳ್ತೀವಿ ಸರ್. ಇಂಡಿಯಾನಲ್ಲಿ ಯಾರೂ ತೊಗೊಳ್ಳಲ್ಲ. ಕಾಂಪೌಂಡ್ ಆಚೆ ಹೋಯ್ತಂದರೆ ಮೇಕೆ ನಿಮ್ಮದು ನಮ್ಗೆ ಗೊತ್ತಿಲ್ಲ ಅಂತಾರೆ, ನೀವೇ ರೆಸ್ಪಾನ್ಸಿಬಲ್ ಅಂತಾರೆ. ಅದು ಏನೇ ರೋಗ ಆಗಲಿ, ಏನೇ ಕಾಲಿ ಮುರಿಲಿ, ಏನೇ ಆಗಲಿ ಅದರದ್ದು. ಬಟ್ ಕಸ್ಟಮರ್ ಮನೆಗೆ ಬಂದ ಮೇಲೆ ಕೂಡ 2 ದಿನ ನಾವು ಗ್ಯಾರಂಟಿ ವಾರಂಟಿ ತೊಗೊಳ್ತೀವಿ. ಏನಾದರೂ ಆದರೆ ಇಮಿಡಿಯೇಟ್ ಅವರಿಗೆ ಅಮೌಂಟ್ ಫೋನ್ಪೇ ಮಾಡಿಬಿಟ್ಟು ಸಮೀಪ ಇರೋ ಯಾವುದಾದ್ರು ಕಟ್ಟಿಂಗ್ ಅಂಗಡಿಗೆ ಮೇಕೆ ಕಳಿಸ್ಬಿಡ್ಬೇಕು ಅವರು. ಅದು ಕಟ್ಟಿಂಗ್ ಅಂಗಡಿಯವ್ರು ಎಷ್ಟು ಕೊಡ್ತಾರೆ ಅದು ತೊಗೊಂಡು ಮಿಕ್ಕಿದ ಅಮೌಂಟ್ ನಾವು ಪೇ ಮಾಡಿಬಿಡ್ತೀವಿ. ಇದು ನಿನ್ನೆ ಆರ್ಡರ್ ಮಾಡಿದ್ದೆ ಸರ್ ನಾನು ನಮ್ಮ ವೆಂಡರ್ ಹತ್ರ, ಮಹಾರಾಷ್ಟ್ರದಿಂದ. ಸೊ ಎವ್ರಿ ಟೈಮ್ ಅವ್ರ ಹತ್ರ ನಾನು ತೊಗೊಳ್ಳೋದು. ಸೆಕೆಂಡ್ ಪ್ರೆಗ್ನೆನ್ಸಿ ಆಗಲಿ, ಥರ್ಡ್ ಪ್ರೆಗ್ನೆನ್ಸಿ ಆಗಲಿ, ಫಸ್ಟ್ ಆಗಲಿ, ಈ ಥರ ಕಳಿಸ್ತಾರೆ ಅವರು ಅಲ್ಲಿಂದ, ಮಹಾರಾಷ್ಟ್ರದಿಂದ. ಇದು ಜಸ್ಟ್ ನಿಮ್ಮ ಎದುರುಗಡೆನೇ ಬಂತು ಇವಾಗ ಲೋಡು. ಸೊ ಇದು ಲೋಡ್ ಹೋಗ್ತಾ ಇದೆ ಗದಗ್ NLM ಸ್ಕೀಮಲ್ಲಿ. ಅವ್ರದ್ದು 150 ಗೋಡ್ಸ್ದು ಏನು 200 ಗೋಡ್ಸ್ ಏನೋ ಇದೆ.
ಸೊ ಅಲ್ಲಿಗೆ ಹೋಗ್ತಾ ಇದೆ. ಇದು ಇದು ಬಂದು ಯಾವ ಬ್ರೀಡ್ ಸರ್ ಇವು? ಇದು ಉಸ್ಮಾನಾಬಾದಿನೇ. ಉಸ್ಮಾನಾಬಾದಿನೇ. ಅದರಲ್ಲಿ ಕೆಲವೊಂದು ನಾಟಿ ಕೂಡ ಕೇಳಿದ್ದಾರೆ ಅವರು. ಸೊ ನಾಟಿ ಅದೇನು ವೈಟ್ ಇದೆಯಲ್ಲ, ವೈಟ್ ಬ್ರೌನು, ಇದೆಲ್ಲ ನಾಟಿ, ಅದನ್ನು ಮಿಕ್ಸ್ ಮಾಡಿದ್ದೀವಿ. ನನ್ನ ಹತ್ರ ಮ್ಯಾಕ್ಸಿಮಮ್ ಒಂಥರ ಹೇಳ್ಬೇಕಂದ್ರೆ ಲೈಕ್ ಉಸ್ಮಾನಾಬಾದಿ ಎಕ್ಸ್ಪರ್ಟ್ ಇದ್ದಂಗೆ ಸರ್ ಅಲ್ವಾ. ಸೊ ಜಾಸ್ತಿ ಹೋಗೋದು ಅದೇ. ಯಾಕಂದ್ರೆ ನೋಡಿ ಸರ್ ಹೆಂಗಿದೆ, ರಾಜಸ್ಥಾನ್ ತಳಿ ಬರುತ್ತೆ 4, ಸಿರೋಯಿ, ಸೋಜತ್, ಗುಜರಿ, ಕೋಟ, ಇದೆಲ್ಲ ಬೆಂಕಿ ಥರ ಬಿಸಿಲ್ಬೇಕು ಅದಕ್ಕೆ. ಯಾಕೆ ಮರಳು ಭೂಮಿ ಪೂರ್ತಿ, ಅದು ಸ್ಯಾಂಡ್, ರೇತಿ, ಉಸುಕು. ಸೊ ಅದು ಇಲ್ಲಿ ನಡೆಯಲ್ಲ, ನಮ್ಮ ಬಿಸಿಲಿಗೆ ಅದು ಸೆಟ್ ಆಗಲ್ಲ. ಈ ಕೆಲವು ಜನ ಕೇಳ್ತಾರೆ ಕಸ್ಟಮರ್ದು, ನಮಗೆ ಸಿರೋಯಿನೇ ಬೇಕು, ಸೋಜತ್ ಬೇಕು. ಫಾರ್ ಎಕ್ಸಾಂಪಲ್ ಈ ಕಡೆ ನಮ್ಮದು ಜೋಗ್ ಫಾಲ್ಸ್ ಇದೆ, ಮಡಿಕೇರಿ ಇದೆ, ತಂಪು ಪ್ರದೇಶ, ಅಲ್ಲಿ ಇವೆಲ್ಲ ರಾಜಸ್ಥಾನ್ ತಳಿ ಸೆಟ್ ಆಗಲ್ಲ. ಸೊ ನಾನು ಅವರಿಗೆ ಪ್ರಿಫರ್ ಮಾಡಲ್ಲ. ನೋಡಿ ಸರ್, ದುಡ್ಡು ಸಂಪಾದನೆ ಮಾಡೋದೇ ದೊಡ್ಡದಲ್ಲ. ಈಗ ನಾನು ತಂದು ಕೊಡ್ಬೋದು ದುಡ್ಡಿನ ಆಸೆಗೆ, ಅಲ್ಲಿ ಬದುಕಲ್ಲ, ಸತ್ತೋಗುತ್ತೆ. ಯಾಕಂದರೆ ಅದಕ್ಕೆ ಬೆಂಕಿ ಥರ ಬಿಸಿಲ್ಬೇಕು. ಮತ್ತು ಅದ್ರ ಮೇವೇ ಬೇರೆ ಇದೆ, ಹರಿಪತ್ತ ಅಂತಾರೆ ಅವರು. ಅಂದರೆ ಬನ್ನಿ ವೃಕ್ಷದ ಎಲೆಗಳು, ಬನ್ನಿ ಗಿಡ, ಅದು ದಸರಾ ಟೈಮಲ್ಲಿ ನಾವು ದೇವರ ಹತ್ರ ಹಿಡಿತೀವಲ್ಲ, ಚಿಕ್ಕದ ಎಲೆಗಳು, ಬಾರೆಹಣ್ಣಿನ ಎಲೆಗಳ ಥರ, ಅದು ಅವ್ರದ್ದು ರಾಜ್ಯ ವೃಕ್ಷ. ಅದು ಎಲೆಗಳು ನಮ್ಮ ಹತ್ರ ಸಿಗಲ್ಲ. ಇಲ್ಲಿ ಪೂಜೆ ಮಾಡ್ತಾರೆ ಗಿಡಕ್ಕೆ. ಇವರು ತೋಟದಲ್ಲಿ ಒಂದಿದ್ರೆ ಇನ್ನೊಂದು ತೋಟದಲ್ಲಿ ಒಂದಿರುತ್ತೆ. ಸೊ ಅದು ಎಲೆಗಳು ಸಿಗದೆ ನಮ್ಮ ಮೇವಿಗೆ ಅದು ಸೆಟ್ ಆಗಲ್ಲ, ಯಾವುದೋ ಇದು ರಾಜಸ್ಥಾನ್ ತಳಿಗಳು. ಸೊ ಇದು ಏನಿದೆಯಲ್ಲ ಸರ್ ಉಸ್ಮಾನಾಬಾದಿ, ದಿಸ್ ಈಸ್ ಸ್ಪೆಷಲಿ ಹೈ ಇನ್ ಸೇಲ್ ಬಿಕಾಸ್ ಇದು ರೋಗ ಬೇಗ ಹತ್ತಲ್ಲ ಸರ್. ರೋಗ ನಿರೋಧಕ ಶಕ್ತಿ ಇದ್ರದ್ದು ಜಾಸ್ತಿ ಆಗಲೇ ನಾನು ಹೇಳ್ದಂಗೆ. ಸೊ ಹೀಗಾಗಿ ನಾನು ಕಸ್ಟಮರಿಗೆ ಪ್ರಿಫರ್ ಮಾಡೋದು ಇದೆ. ಯಾಕಂದರೆ ಇದು ಎಷ್ಟೇ ಮಳೆ ಇರಲಿ, ಎಷ್ಟೇ ಚಳಿ ಇರಲಿ, ಎಷ್ಟೇ ಬಿಸಿಲಿರಲಿ, ಎಲ್ಲ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ. ಲಿಂಗರಾಜ್ ಭಟ್ರು ಅಂತ, ನಾನು ಗದಗ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ನಾನು NLM ಸ್ಕೀಮಲ್ಲಿ ಗೋಟ್ ಫಾರ್ಮಿಂಗ್ ಮಾಡಿದ್ದೆ. ಅದರಲ್ಲಿ ನಮಗೆ ಮೇಕೆನ ನಾವು ಕರ್ನಾಟಕ ಗೋಟ್ ಆ್ಯಂಡ್ ಶೀಪ್ ಫಾರ್ಮ್ಸಲ್ಲಿ ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ತಿದ್ದೀವಿ ಸರ್. ಕ್ವಾಲಿಟಿ ಗೋಟ್ಸ್ ಇದ್ದಾವೆ, ಮತ್ತು ಹೆಲ್ತಿಯಾಗಿದ್ದಾವೆ, ಒಳ್ಳೆ ಮತ್ತು ಕನ್ವರ್ಷನ್ ಎಲ್ಲ ಚಲೋ ಇದೆ. ನನ್ನ ಹತ್ರ ಜಾಸ್ತಿ ಸೇಲ್ ಆಗೋಂಥದ್ದು ಉಸ್ಮಾನಾಬಾದಿನೇ ಸರ್. ಪ್ರೆಗ್ನೆಂಟ್ ಆಡುಗಳು, ಅದರಲ್ಲಿ 2ನೇ ಸೂಲು 3ನೇ ಸೂಲು ಜಾಸ್ತಿ ಸೇಲ್ ಆಗುತ್ತೆ. ಯಾಕಂದರೆ ಅದು 2 ಅಥವಾ 3 ಮರಿ ಕೊಡುತ್ತೆ, ಬೇಗ ರೋಗ ಬರಲ್ಲ. ಬೇರೆ ಮೇಕೆಗಳಿಗೆ ರೋಗ ಬಂದರೆ ಒಂದು ವಾರದಲ್ಲಿ ಸತ್ತೋಗುತ್ತೆ. ಬಟ್ ಇದು ತಡ್ಕೊಳ್ಳುತ್ತೆ, ಒಂದು ತಿಂಗಳು 1.5 ತಿಂಗಳ ತನಕ ತಡ್ಕೊಳ್ಳುತ್ತೆ. ಅಷ್ಟರಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಇನ್ನೊಂದು ಏನಂದರೆ 2ರಿಂದ 3 ಮರಿ ಕೊಡುತ್ತೆ, ಒಳ್ಳೆ ಕ್ವಾಲಿಟಿ ಇದೆ, ಜಾಸ್ತಿ ಸೇಲ್ ಇದೆ. ಬೈಬ್ಯಾಕ್ ಸ್ಕೀಮ್ ಇದೆ. ಬೈಬ್ಯಾಕ್ ಅಂದರೆ ಈಗ ತಾವು ಪ್ರೆಗ್ನೆಂಟ್ ಮೇಕೆ ತೊಗೊಂಡು ಹೋಗ್ತೀರಾ ನಮ್ಮ ಹತ್ರ, ತೊಗೊಂಡು ಹೋದ್ಮೇಲೆ ಈಗ ಒಂದು ಹಬ್ಬ ಬಂದರೆ 1.5 ತಿಂಗಳಲ್ಲೆಲ್ಲ ಮರಿ ಹಾಕುತ್ತೆ. ಮರಿ ಹಾಕಿದ್ಮೇಲೆ 3 ತಿಂಗಳು ತಾಯಿ ಹಾಲೆ ಕುಡಿಯುತ್ತೆ, ನಿಮ್ಮದೇನು ಇನ್ವೆಸ್ಟ್ಮೆಂಟ್ ಇರಲ್ಲ ಮರಿ ಮೇಲೆ. ಆಮೇಲೆ 4ನೇ ತಿಂಗಳು, 5ನೇ ತಿಂಗಳು, 6ನೇ ತಿಂಗಳು ತಾವು ಅದಕ್ಕೆ ಮೇವು ಹಾಕಬೇಕು. 6 ತಿಂಗಳಾದ ನಂತರ ಈಗ ಪ್ರೆಸೆಂಟ್ ರೇಟ್ ನಡೀತಾ ಇರೋ ರೇಟು, ಹೆಣ್ಣು 6,500, ಗಂಡು 7,500 ನಾವೇ ಪರ್ಚೇಸ್ ಮಾಡ್ತೀವಿ. ಇದು ಏನು ಬೆನಿಫಿಟ್ ಅಂದರೆ ಕಸ್ಟಮರ್ಗೆ, ಈಗ ಒಂದು 50 ಮೇಕೆ ತೊಗೊಂಡೋದ್ರೆ ಫಾರ್ಮ್ ತುಂಬ ಮರಿಗಳಾಗುತ್ತೆ, 100-120 ಮರಿಗಳಾಗುತ್ತೆ. ಸೊ ಎಲ್ಲಿ ಮಾರಬೇಕು, ಹೆಂಗೆ ಮಾರಬೇಕು? ಸಂತೆಯಲ್ಲಿ ಹೋದರೆ ಸಂತೆಯಲ್ಲೆಲ್ಲ 10,000 ಮೇಕೆ 5,000, 4,000 ಕೊಡು ಅಂತ ಕೇಳ್ತಾರೆ. ಸೊ ಅದು ಹಿಂಸೆ ಆಗುತ್ತೆ, ಲಾಸ್ ಆಗುತ್ತೆ. ಸೊ ಈ ಕಾರಣಕ್ಕೆ ನಾವು ಬೈಬ್ಯಾಕ್ ಸ್ಕೀಮ್ ಸ್ಟಾರ್ಟ್ ಮಾಡಿರೋದು. ನಿಮ್ಮ ಹತ್ರನೇ ಬಂದು ನಿಮ್ಮ ಫಾರ್ಮಲ್ಲಿ ನಮ್ಮ ಹತ್ರ ತೊಗೊಂಡಿರೋ ಮೇಕೆ ಮಾತ್ರ, ಬೇರೆ ಕಡೆ ಮೇಕೆಗೆ ನಾವು ಎಂಟರ್ಟೈನ್ ಮಾಡಲ್ಲ. ನಮ್ಮ ಹತ್ರ ಪರ್ಚೇಸ್ ಮಾಡಿರೋ ಮೇಕೆ, ಅದ್ರ ಹುಟ್ಟಿರೋ ಮರಿಗಳನ್ನು ನಾವು ಬಂದುಬಿಟ್ಟು ಪರ್ಚೇಸ್ ಮಾಡಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡಿ ನಾವು ತರ್ತೀವಿ. ನಾವು ತಂದು ಇಟ್ಕೊಳ್ಳಲ್ಲ, ನಾವೊಂದು 200-300 ಮಾರ್ಜಿನಲ್ಲಿ ಇನ್ನೊಬ್ರಿಗೆ ಮಾರ್ತೀವಿ. ಇದರಲ್ಲಿ ಕಸ್ಟಮರ್ ಬೆನಿಫಿಟ್ ಏನಂದರೆ ಒಳ್ಳೆ ರೇಟ್ ಬರುತ್ತೆ ನೀಟಾಗಿ. ಸೊ ಇದರಲ್ಲಿ ಏನು ಹಿಂಸೆ ಇರಲ್ಲ, ಏನು ಅಂದರೆ ಮೋಸ ಚೀಟಿಂಗ್ ಏನಾಗಲ್ಲ ಕಸ್ಟಮರ್ಗೆ. ಸೊ ಇದು ಅಲ್ಲದೆ ಇನ್ನೊಂದು ಡೀಲರ್ಶಿಪ್ ಅಂತ ಒಂದು ಸ್ಕೀಮ್ ಮಾಡಿದ್ದೀನಿ ಸರ್. ಇದು ಸುಮಾರು ಇಂಡಿಯಾದಲ್ಲೇ ಫಸ್ಟ್ ನಾವು ಸ್ಟಾರ್ಟ್ ಮಾಡಿರೋದು. 4 ವರ್ಷ ಆಯಿತು ಇವಾಗ ಸ್ಟಾರ್ಟ್ ಮಾಡಿ. ಇಡೀ ಸೌತ್ ಇಂಡಿಯಾನಲ್ಲಿ, ಆಂಧ್ರ ಇರಲಿ, ತೆಲಂಗಾಣ ಇರಲಿ, ತಮಿಳ್ನಾಡು ಇರಲಿ, ಕೇರಳ, ಗೋವಾ, ಮಹಾರಾಷ್ಟ್ರ, ನಮ್ಮ ಕರ್ನಾಟಕ ಎಲ್ಲೇ ಇರಲಿ, ಯಾವುದೇ ಡಿಸ್ಟಿಕಲ್ಲಿ, ಯಾವುದೇ ತಾಲೂಕು, ಯಾವುದೇ ಹುಬ್ಳಿಯಲ್ಲಿ ಡೀಲರ್ಶಿಪ್ ಮಾಡ್ಬೋದು ಕರ್ನಾಟಕ ಗೋಟ್ ಫಾರ್ಮ್ ಹೆಸರಲ್ಲಿ. ಅದರಲ್ಲಿ ಏನಾಗುತ್ತೆ ಸರ್, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಉದಾಹರಣೆಗೆ ಈಗ ನಾನು ಒಂದು 100 ರೂಪಾಯಿಗೆ ಒಂದು ಮೇಕೆ ಮಾರ್ತಾ ಇದ್ದೀನಿ ಅಂದರೆ, ನಾನು ಡೀಲರ್ಶಿಪ್ಗೆ ನನ್ನ ಹತ್ರ ಯಾರು ತೊಗೊಳ್ತಾರೆ ಅವ್ರಿಗೆ 70 ರೂಪಾಯಿ ಕೊಡ್ತೀನಿ, ಅಲ್ಲಿ ಅವರಿಗೆ 30 ರೂಪಾಯಿ ಪ್ರಾಫಿಟ್ ಆಯಿತು. ಅಂದರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಪ್ರೆಸೆಂಟ್ ನಡೀತಾ ಇರೋದು 2026ರಲ್ಲಿ ನಮ್ಮ ರೇಟ್ ನಡೀತಾ ಇರೋದು 2ನೇ ಸೋಲು 3ನೇ ಸೋಲು 14,000, 14,000. ಇದರಲ್ಲಿ ಹೆಂಗಿದೆ ಸರ್, ನಾವು KG ಲೆಕ್ಕ ಮಾರೋರಲ್ಲ, ನಾವು ತರೋದು KG ಲೆಕ್ಕ ಅಲ್ಲ, ಮಾರೋದಕ್ಕೆ ನಾವು ತರೋದು ಮೇಕೆ ಲೆಕ್ಕ, ಮಾರೋದು ಮೇಕೆ ಲೆಕ್ಕ. KG ಲೆಕ್ಕ ಕಾನ್ಸೆಪ್ಟ್ ಇಡೀ ಇಂಡಿಯಾಗೆ ಗೊತ್ತಿದೆ, ಯಾವ ಥರ ಮಾಡ್ತಾರೆ KG ಲೆಕ್ಕದಲ್ಲಿ. ಅದೆಲ್ಲ ನೀರದು ಕುಡಿಸ್ಬಿಟ್ಟು ಇಡೀ ರಾತ್ರಿ ನೀರು ಕುಡಿಸಿ ಅದೆಲ್ಲ ತೂಕ ಮತ್ತು ಕಾಟದಲ್ಲಿ ಸ್ವಲ್ಪ ವೇಟಲ್ಲಿ ಸ್ವಲ್ಪ ಇದು ಮಾಡ್ತಾರೆ. ಅದು ನಮ್ಮ ಹತ್ರ ಮೋಸದ ವ್ಯಾಪಾರ ಇಲ್ಲ. ನಾವು ತರೋದು ಮೇಕೆ ಲೆಕ್ಕ, ಮಾರೋದು ಮೇಕೆ ಲೆಕ್ಕ. ಇವಾಗ ಪ್ರೆಸೆಂಟ್ ನಡೀತಾ ಇರೋದು 2nd, 3rd ಲ್ಯಾಕ್ಟೇಷನ್ 2ನೇ 3ನೇ ಸೂಲು 14,000. ಈಗ ನನ್ನ ಹತ್ರ ಡೀಲರ್ಶಿಪ್ ತೊಗೊಂಡ್ರೆ ನಾನು ಅವರಿಗೆ 13,000ಕ್ಕೆ ಕೊಡ್ತೀನಿ. ಅವ್ರು 14,000 ಮಾರಲಿ, 15,000 ಮಾರಲಿ, ಅದು ಅವ್ರ ಸ್ವತಂತ್ರ. ನಮ್ಮದು ಬ್ಯಾನರ್ ಬರುತ್ತೆ, ನಮ್ಮದು ಬಿಲ್ ಬುಕ್ ಬರುತ್ತೆ, ನಮ್ಮದು ಸಿಲ್ಲು ಎಲ್ಲ ಕೊಡ್ತೀನಿ ಅವರಿಗೆ ನಾನು. ಸೊ ಈ ಥರ ನಾನು ಸ್ಕೀಮ್ ಇದೆ ಸರ್. ಅಡ್ರೆಸ್ ಬಂದುಬಿಟ್ಟು ಕರ್ನಾಟಕ ಗೋಟ್ ಆ್ಯಂಡ್ ಶಿಪ್ಸ್ ಫಾರ್ಮ್, ಶಾಬಾದ್ ರೋಡ್, ಶೆಟ್ಟಿ ಕಾಲೇಜ್ ಇನ್ನೂ ಮುಂದೆ ಇರುತ್ತೆ. ಶೆಟ್ಟಿ ಇಂಜಿನಿಯರಿಂಗ್ ಕಾಲೇಜ್ಗಿಂತ ಮುಂಚೆನೇ ಡಾಮಿನೆಂಟ್ ಅಂತ ಒಂದು ಧಾಬಾ ಇದೆ. ಆ ಧಾಬಾ ಹಿಂದ್ಗಡೆನೇ ಇಟ್ಟಿಗೆ ಬಟ್ಟಿಗೆಗಳಲ್ಲಿದೆ, ಅಲ್ಲೇ ಇದೆ ಡಾಮಿನೆಂಟ್ ಧಾಬಾ ಹಿಂದ್ಗಡೆ. ಶಾಬಾದ್ ರೋಡ್, ಡಾಮಿನೆಂಟ್ ಧಾಬಾ ಹಿಂದ್ಗಡೆ. ಗುಲ್ಬರ್ಗ ಸರ್. ಗುಲ್ಬರ್ಗ ಕಲಬುರಗಿ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಕಲಬುರಗಿನೂ ಒಂದೇ, ಗುಲ್ಬರ್ಗನೂ ಒಂದೇ, ಹೆಸರು ಅಷ್ಟೇ. ಎಲ್ಲ ಮಾಹಿತಿ ಕೊಡ್ತೀನಿ ಅದ್ರ ಬಗ್ಗೆ, ಏನೇನಿದೆ, ಯಾವ ತಳಿ ಸಾಕಿದ್ರೆ ಯಾವ ಥರ ಏನಿದೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀವಿ ಸರ್.